ಜಲಾಶಯದಲ್ಲಿ ನೀರಿನ ಕೊರತೆ ಮುಂದುವರೆದಂತೆ ಸದ್ಯ ಬೆಳೆಗೆ ನೀರು ಹರಿಸುವುದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ನಗರದಲ್ಲಿ ಬರ ಅಧ್ಯಯನ ಸಭೆ ನಡೆಸಿರುವಂತದ್ದು ಸಚಿವರು ಈ ಕುರಿತಾಗಿ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಕೊರತೆ ಇರುವಂತಹ ಕಾರಣಕ್ಕೆ ಬೆಳೆಗೆ ನೀರನ್ನು ಹರಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮೀಟಿಂಗ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ನೀರು ಮಾತ್ರ ಇರುವಂತದ್ದು. ಕಳೆದ ವರ್ಷ ಇದೇ ಅವಧಿಯಲ್ಲಿ 71 ಟಿಎಂಸಿ ನೀರಿತ್ತು. ಕುಡಿಯುವ ನೀರಿನ ಕೆರೆಗಳ ಭರ್ತಿಗೆ ಡಿಸಿಗೆ ಸಚಿವರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಬೆಳೆ ಹಾನಿ, ಮಳೆ ಕೊರತೆಯ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಕೂಡ ಮಾಡಲಾಗಿರುವಂತದ್ದು. ಬೆಳೆ ವಿಮೆ ಹೆಚ್ಚಾಗಿ ಮಾಡಿಸಿಕೊಡುವಂತೆ ರೈತರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಳೆ ವಿಮೆಯನ್ನ ಹೆಚ್ಚು ಮಾಡಬೇಕು ಎನ್ನುವಂತಹ ವಿಚಾರಕ್ಕೆ ಮೀಟಿಂಗ್ ನಡೆಸಿರುವಂತದ್ದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಆದ್ಮೇಲೆ 1.5 ಟಿಎಂಸಿ ಕುಡಿಯುವ ನೀರಿಗೆ ನಾವು ಹೇಳಿದ್ದೇನೆಂದ್ರೆ ಡ್ಯಾಮಿನಲ್ಲಿ ಇರ್ತಕ್ಕಂಥ ನೀರಿನ ಲಭ್ಯತೆ ನೋಡಿಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಗೀಗ ನೋಡಿ, ತುಂಗಭದ್ರಾ ಡ್ಯಾಮ್ನಲ್ಲಿ ಕೇವಲ 9 ಟಿಎಂಸಿ ನೀರಿದೆ. ಕಳೆದ ವರ್ಷ 71 ಟಿಎಂಸಿ ನೀರಿತ್ತು ಈ ಸಮಯದಲ್ಲಿ. ಆ ಕ್ಯಾಶ್ಮೀರ್ ಏರಿಯಾದಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿದೆ, ಆಗಿಲ್ಲ ಅಂತೇಳಿ ಈಗ ಮಳೆ ಸ್ಟಾರ್ಟ್ ಆಗಿದೆ. ಆದ್ರೆ ಇನ್ಫ್ಲೋ ಇನ್ನೂ ನಮ್ಮ ಹತ್ರ ಅಷ್ಟು ಸಿಗ್ನಿಫಿಕೆಂಟ್ ಇನ್ಫ್ಲೋ ಇಲ್ಲ. ಹಾಗಾಗಿ ಅದನ್ನ ಕುಡಿಯುವ ನೀರಿಗೆ ಬಳಸಬೇಕು ಅಂತಕ್ಕಂಥದಕ್ಕೆ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. 1.5 ಟಿಎಂಸಿ ನೀರು ಕುಡಿಯುವ ನೀರಿಗೆ 1 ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅವರು. ಈ ಬಿಡುಗಡೆ ಮಾಡಕ್ಕೆ ರೆಡಿ ಆಗಿದ್ರು, ಅಲ್ಲೊಂದು ಬ್ರಿಡ್ಜಿಂಗ್ ಕೆಲಸ ನಡೀತಾ ಇದೆ. ಹಾಗಾಗಿ ಅದು ಸ್ವಲ್ಪ 1 ವಾರ ಟೈಮ್ ಕೇಳಿದ್ದಾರೆ. ನಾನು ಇವತ್ತು ಅಲ್ಲಿ ಚೀಫ್ ಇಂಜಿನಿಯರ್ ಮಾತಾಡಿದೆ. 1 ವಾರ ಟೈಮ್ ಕೇಳಿದ್ದಾರೆ. ಅದಾದ್ಮೇಲೆ 1.5 ಟಿಎಂಸಿ ಕುಡಿಯುವ ನೀರಿಗೆ ನಾವು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಆದ್ಯತೆ ಕುಡಿಯುವ ನೀರಿಗೆ. ಅದಾದ್ಮೇಲೆ ನೋಡೋಣ, ಇನ್ನೂ ನಾವು ಆಶಾದಾಯಕವಾಗಿದೆ. ಇನ್ನೂ 1 ವಾರದಲ್ಲಿ ಮಳೆ ಆಗ್ಬೋದು ಅಂತಕ್ಕಂಥದ್ದು ಹವಾಮಾನ ವರದಿನೂ ಕೂಡ ಇದೆ. ಹಾಗಾಗಿ ಮಳೆ ಆದ್ರೆ ಈಗಾಗಲೇ 42% ಇಲ್ಲಿ ಸೋಯಿಂಗ್ ಆಗಿದೆ. ಕೊಪ್ಪಳಲ್ಲೂ ಕೂಡ ಸುಮಾರು 49% ಸೋಯಿಂಗ್ ಆಗಿದೆ, ಡ್ರೈಲ್ಯಾಂಡ್ ಅಲ್ಲಿ ಮೋಸ್ಟ್ ಆಫ್ ಇಟ್. ಹಾಗಾಗಿ ಇನ್ನೂ 1 ವಾರದಲ್ಲಿ ಮಳೆ ಆದ್ರೂ ಕೂಡ ಇಲ್ಲಿ ನಮ್ಮ ಏರಿಯಾ ಸೋಯಿಂಗ್ ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ. ನಾವು ವಿ ಆರ್ ಹೋಪ್ಫುಲ್. ಹೇಳಿದ್ದೇನೆಂದ್ರೆ ಡ್ಯಾಮಿನಲ್ಲಿ